ವಾಣಿಜ್ಯ ಇಲಾಖೆಯಿಂದ ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಬಂದಿತ್ತು. ಇದೀಗ ಹಾಲಿನ ವ್ಯಾಪಾರಿಗಳಿಗೂ ಕೂಡ ಜಿಎಸ್ಟಿ ನೋಟಿಸ್ ಬಂದಿರುವಂತಹ ವಿಚಾರ. ಹಾಲಿನ ವ್ಯಾಪಾರಿಗಳಿಗೂ ಕೂಡ ಜಿಎಸ್ಟಿ ನೋಟಿಸ್. ಲಕ್ಷ ಅಲ್ಲ, ಇದು ಕೋಟಿ ವಹಿವಾಟಿನ ಶಾಕ್. ಹಾಲಿನ ವ್ಯಾಪಾರಿಗೆ 1,03,00,000 ರು ನೋಟಿಸ್ ಬಂದಿದೆ. ನೋಟಿಸ್ ಕಂಡು ಕಂಗಾಲಾಗಿದ್ದಾರೆ ಹಾಲು ವ್ಯಾಪಾರಿ. ಹಾಲಲ್ಲಿ ಸಿಗೋದು 1-2% ಲಾಭ ಅಷ್ಟೇ. ಇದಕ್ಕೀಗೊಂದು ನೋಟಿಸ್ ಬಂದಿದೆ. ಯಾವ ರೀತಿಯಲ್ಲಿ ನಾವು ಟ್ಯಾಕ್ಸ್ ಕಟ್ಟೋದು ಅನ್ನುವಂಥ ಒಂದು ಶಾಕ್ ಎದುರಾಗಿರುವಂಥದ್ದು ಹಾಲಿನ ವ್ಯಾಪಾರಿ. ಸರ್ಕಾರ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಲಿನ ವ್ಯಾಪಾರಿಗೂ ಬಂತು ಜಿಎಸ್ಟಿ ನೋಟಿಸ್. ಲಕ್ಷದ್ದಲ್ಲ, ಕೋಟಿ ವಹಿವಾಟಿನ ಶಾಕ್ ಎದುರಾಗಿದೆ ಹಾಲಿನ ವ್ಯಾಪಾರಿಗೆ. ಹಾಲಿನ ವ್ಯಾಪಾರಿಗೆ 1,03,00,000 ರು ನೋಟಿಸ್ ಬಂದಿದೆ. ನೋಟಿಸ್ ಕಂಡು ಕಂಗಾಲಾಗಿದ್ದಾರೆ ಹಾಲಿನ ವ್ಯಾಪಾರಿ. ನಮಗೆ ಸಿಗೋದೇ 1-2% ಲಾಭ, ಅಂಥದ್ರಲ್ಲಿ ನಾವು ಎಲ್ಲಿಂದ ನೋಟಿಸ್ ಟ್ಯಾಕ್ಸ್ ಕಟ್ಟೋದು ಅಂತ ಅವರಿಗೆ ಒಂದು ಶಾಕ್ ಎದುರಾಗಿರುವಂಥದ್ದು ಹಾಲಿನ ವ್ಯಾಪಾರಿಗೆ. ನೋಟಿಸ್ ಕಂಡು ಕಂಗಾಲಾಗಿದ್ದಾರೆ. ಬಬ್ಬಾ ಅಂದರೆ 1-2% ಲಾಭ ಸಿಗ್ಬೋದಷ್ಟೇ, ಅಂಥದ್ರಲ್ಲಿ ಈ ಥರ ಕೋಟಿಗಟ್ಟಲೆ ಟ್ಯಾಕ್ಸ್ ಅನ್ನುವಂಥ ಒಂದು ನೋಟಿಸ್ ಬಂದಿದೆಯಲ್ಲ, ಅದು ನೋಡಿ ಶಾಕ್ ಆಗಿದ್ದಾರೆ. ತಾವು ನೋಡ್ಬೋದು ವಿಷುವಲ್ಸಲ್ಲಿ 1,03,00,000 ರು ನೋಟಿಸ್. ಶಾಕ್ ಆಗಿದ್ದಾರೆ. ಜಿಎಸ್ಟಿ ನೋಟಿಸ್ ಕಳಿಸಿದ್ದಾರೆ ಸರ್. ರವಿ ಅಂದ್ಬಿಟ್ಟು ನಾನು ಉಲ್ಲಾಳ್ ರೋಡಲ್ಲಿ ಹಾಲಿನ ಬೂತ್ ಇಟ್ಕೊಂಡಿದ್ದೀನಿ. ನನಗೆ 4 ವರ್ಷಕ್ಕೆ 1,03,00,000 ಜಿಎಸ್ಟಿ ನೋಟಿಸ್ ಕಳಿಸಿದ್ದಾರೆ. ನಾನು ಹಾಲು ಮಾರ್ಬಿಟ್ಟು ನೋಟಿಸ್ಗೆ ಹೆಂಗೆ ಉತ್ತರ ಕೊಡಲಿ? ನಾನು ಬೆಳಗ್ಗೆ ಬಂದು ಹಾಲು ಮಾರೋದು, ಹಾಲಿನ ದುಡ್ಡು ತಗೊಂಡೋಗಿ ಬ್ಯಾಂಕಿಗೆ ಕಟ್ತೀನಿ, ಬ್ಯಾಂಕಿಂದ ಫೋನ್ಪೇ ಮಾಡ್ತೀನಿ. ಇವರು ಫೋನ್ಪೇ ಪೇಟಿಎಮ್ಮಲ್ಲಿ ನನಗೆ 1,03,00,000 ರೂಪಾಯಿಗೆ ದುಡ್ಡು ಕಳಿಸಿದ್ದಾರೆ. ಇದಕ್ಕೆ ಜಿಎಸ್ಟಿ ಎಷ್ಟು ಅಂತ ನಾನು ಕಟ್ಟಲಿ? ಇವ್ರು ಕೇಳೋದು 15%, 10% ಅಂತಾರೆ. ಅಧಿಕಾರಿಗಳು ನಿಮ್ಮನ್ನ ಸಂಪರ್ಕ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಅವರು ನನಗೆ ಅದೇ ನೋಟಿಸ್ ಬಂದಿದೆ, ಮೊಬೈಲ್ಗೂ ಬಂದಿದೆ, ಲೆಟರಲ್ಲೂ ಬಂದಿದೆ. ನಿಮ್ಮ ಅಡ್ರೆಸ್ ಕಳಿಸಿದ? ಹೌದು, ಅಡ್ರೆಸ್ ತಪ್ಪಿದೆ. ಇವರು ಸುಮ್ಮನೆ ನಂಬರ್ ಇಂದ ಕಳಿಸಿದ್ದಾರೆ ಅಷ್ಟೇ ಹೊರತು ನಮ್ಮ ಮನೆ ಅಡ್ರೆಸ್ ಯಾವುದು ಇಲ್ಲ. ಈಗ ಏನ್ ಮಾಡ್ಬೇಕಂತ ಇದ್ದೀರಿ ನೀವು? ಸರ್, ನಾನು ಇದ್ರ ಬಗ್ಗೆ ಎಲ್ಲಿ ಕಟ್ಟಕ್ಕಾಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಹಾಲು ಮಾರ್ಬಿಟ್ಟು ನಾವು ದುಡ್ಡು ಕಟ್ಟಕ್ಕಾಗುತ್ತಾ? ಹಾಲಲ್ಲಿ ಸಿಗೋದು ಒಂದೊಂದು ರೂಪಾಯಿ 1% ಕಮಿಷನ್ ನಮಗೆ. ಅದ್ರಲ್ಲಿ ನಾವ್ ಹೆಂಗ್ ಕಟ್ಟಕ್ಕಾಗುತ್ತೆ? ನಮ್ಮ ಕೈಲಿ ಕಟ್ಟಕ್ಕಾಗಲ್ಲ. ಮುಂದಿನ ಏನ್ ನಡೆ ನಿಮ್ದು? ನೋಡೋಣ ಏನಾಗುತ್ತೆ ಮುಂದೆ. ಸರ್ಕಾರ ಯಾವ ತರ ತೀರ್ಮಾನ ತಾಳುತ್ತೆ ಇದ್ರ ಬಗ್ಗೆ ನೋಡ್ಬಿಟ್ಟು ನಾವು ಮುಂದೆ ಡಿಸೈಡ್ ಮಾಡೋಣ ಅಂತ ಇದ್ದೀವಿ ಸರ್. ರವಿ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಕೊಡಲಾಗ್ತಾ ಇರುವಂತಹ ಈ ಜಿಎಸ್ಟಿ ನೋಟಿಸ್ ವಿಚಾರವಾಗಿ ಇದೇ ನೋಟಿಸ್ ವ್ಯಾಪಾರಿಗಳು ತಮ್ಮ ಸಮರವನ್ನು ಆರಂಭ ಮಾಡಿದ್ದಾರೆ. ಜಿಎಸ್ಟಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳ ಸಮರ. ನಾಳೆ ನಾಡಿದ್ದು ಹಾಲು ಮಾರಾಟ ಬಂದ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಲು ಬೇಕರಿ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಬೀಳತ್ತೆ. ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಲು ನಿರ್ಧಾರವನ್ನು ಮಾಡಿದ್ದಾರೆ. ವ್ಯಾಪಾರಿಗಳ ನಿರ್ಧಾರ. ವಾರ್ಷಿಕ 40 ಲಕ್ಷ ವಹಿವಾಟುಗೆ ಜಿಎಸ್ಟಿ ನೋಟಿಸ್ ಬಂದಿರುವಂಥದ್ದು. ನೋಟಿಸ್ ವಿರುದ್ಧ ಸಮರ ಸಾರಿರುವಂತಹ ವ್ಯಾಪಾರಿಗಳು. ಸಣ್ಣ ಪುಟ್ಟ ಅಂಗಡಿಯವರಿಗೂ ಜಿಎಸ್ಟಿ ನೋಟಿಸ್ ಕೊಡಲಾಗಿದೆ. ಇದೇ ವಿಚಾರವಾಗಿ ಇವರ ಪ್ರತಿಭಟನೆ. ವ್ಯಾಪಾರಸ್ಥರಿಗೆ ಸಂಕಷ್ಟ ತಂದಿದೆ ಯುಪಿಐ ಪೇಮೆಂಟ್. ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯ ಕಿಚ್ಚು ಆರಂಭ ಆಗುತ್ತೆ. ನೋಟಿಸ್ ವಾಪಸ್ ಪಡೆಯುವಂತೆ ವ್ಯಾಪಾರಿಗಳು ಆಗ್ರಹ ಮಾಡ್ತಾ ಇದ್ದಾರೆ. ವಾರ್ಷಿಕ 40 ಲಕ್ಷ ರು ನೋಟಿಸ್ ಬಂದಿರುವಂಥದ್ದು. ಜಿಎಸ್ಟಿ ನೋಟಿಸ್ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಜಿಎಸ್ಟಿ ಅವರುಗಳಿಗೆ ಆನ್ಲೈನ್ ಪೇಮೆಂಟೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ, UPI ಪೇಮೆಂಟು. ಅವರು ಅದಕ್ಕೆ ಈಗ ಫೋನ್ಪೇ ಬೇಡ, ಗೂಗಲ್ ಪೇ ಬೇಡ, ದಯವಿಟ್ಟು ಎಲ್ಲ ಕ್ಯಾಶಲ್ಲೇ ವಹಿವಾಟು ಮಾಡೋಣ ಅನ್ನುವಂಥ ರೀತಿ ಬೋರ್ಡೇ ಹಾಕ್ಕೊಂಡ್ಬಿಟ್ಟಿದ್ದಾರೆ. UPI ಪೇಮೆಂಟೇ ದೊಡ್ಡ ತಲೆನೋವು ತಂದಿದೆ ಅನ್ನುವಂಥ ಕಾರಣಕ್ಕೆ ಇದೀಗ ಈ ಜಿಎಸ್ಟಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರವನ್ನು ಶುರು ಮಾಡಿದ್ದಾರೆ. ಜುಲೈ 25ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 23 ಮತ್ತು 24ನೇ ತಾರೀಕು ಪ್ರತಿಯೊಂದು ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಹಾಲು ಮಾರುವಂತ ಸಂಸ್ಥೆಗಳು, ಅಂದ್ರೆ ದೊಡ್ಡ ದೊಡ್ಡ ಡೈರಿಗಳಿಗೆ ಬರದೇ ಇದ್ದವರು ಅವ್ರೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಸಣ್ಣ ಪುಟ್ಟವರು ಸ್ವಯಂ ಪ್ರೇರಿತವಾಗಿ ಹಾಲಿನ ವಸ್ತುಗಳನ್ನ ಮತ್ತು ಹಾಲು ಮಾರಾಟವನ್ನ ಸಂಪೂರ್ಣ ನಿಲ್ಲಿಸ್ತಾರೆ. ಸಂಪೂರ್ಣ ನಿಲ್ಲಿಸಿ ಕಪ್ಪು ಪಟ್ಟಿಯನ್ನು ಧರಿಸಿ, ಸೊಣ್ಣ ಇದಕ್ಕಾಗಿರ್ಬೋದು, ಕೈಗಾಗಿರ್ಬೋದು ಅಥವಾ ತಲೆಗಾಗಿರ್ಬೋದು, ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇದು ಅಂಗಡಿಯಲ್ಲಿ ತನ್ನ ಕೆಲಸವನ್ನ ಮಾಡ್ತಾರೆ, ಪ್ರತಿಭಟನಾ ಪೂರ್ವಕವಾದ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ 25ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲ ಒಂದೇ. ಸಣ್ಣ ಪುಟ್ಟ ಉದ್ಯಮಿಗಳು ಅವರೆಲ್ಲರೂ ಕೂಡ ಫ್ರೀಡಂ ಪಾರ್ಕಿಗೆ ಬಂದು ಬೆಳಗ್ಗೆಯಿಂದ
ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಎಲ್ಲರೂ. ಈಗಾಗಲೇ ಕೆಲವರಿಗೆ ಟ್ಯಾಕ್ಸ್ ರಸೀದಿ ಬಂದಿದೆ, ನೋಟಿಸ್ ಬಂದಿದೆ, ಕೆಲವರಿಗೆ ಬರ್ತಾ ಇದೆ. ದಿನಾಲೂ ಕಳಿಸೋದು ಮಾಡ್ತಾನೆ ಇದ್ದಾರೆ, ಪ್ರತಿಯೊಬ್ಬರನ್ನು ತೆರಿಗೆ ವ್ಯಾಪ್ತಿ ಮಾಡಿದ್ದಾರೆ. ನಮ್ದು ಒಂದೇ ಡಿಮ್ಯಾಂಡ್, ನಮ್ದೇನ್ ಜಾಸ್ತಿ ಇಲ್ಲ. ಏನು ನಿಮ್ಮ ತಪ್ಪಿನಿಂದ 2021ರಿಂದ ನಿಮ್ಮ ತಪ್ಪಿನಿಂದ ನೀವು ನೀಡಿದ ಮಾಹಿತಿಯ ಕೊರತೆಯಿಂದಾಗಿ, ನೀವು ಮಾಹಿತಿನೇ ನೀಡಿಲ್ಲ ಮತ್ತು